ಜಡಗ ಮಠದ ಪೂಜ್ಯರಲ್ಲಿ, ವೇದಿಕೆಯಲ್ಲಿರುವ ಪೂಜ್ಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ನಾವೆಲ್ಲ ಸಣ್ಣವರಿದ್ದಾಗ ಈ ಭಾಗದೊಳಗ ಒಬ್ಬರು ಮತ್ತೆ ಹೆಸರು ಕೇಳ್ತಿದ್ವಿ, ಅದು ಜಡಗ ಮತ್ತೆ ಅವ್ರನ್ನ ನಾವು ನೋಡಿರಲಿಲ್ಲ. ನಾವು ಸಣ್ಣವರಿದ್ದಾಗೆಲ್ಲ ಜಡಗ ಮತ್ತೆ ಅವ್ರದ್ದು ಅಷ್ಟು ಪ್ರಭಾವ. ಅಪ್ಪ ಅವ್ರು ಕರ್ಕೊಂಡ್ಬಂದ್ರೆ ಇಲ್ಲಿ ಬಂದು ತೋರಿಸಿದ್ರು, ಏನೂ ಇರಲಿಲ್ಲ. ಅಪ್ಪ ಅವ್ರು ಮೊದಲು ಹಾಕಿದ ಕೊಂಪಿ ತೋರಿಸಿದ್ರು. ಅವರು ಇಲ್ಲಿ ಮೊದಲು ಬಂದು ಕೊಂಪೆ ಆಗಿದ್ರು ಗುರುಗಳು ಅಂತ. ಅವರು ಕೊಂಪಿ ಹಾಕಿದ್ರು, ಇವ್ರಿಗನ್ನು ಹಂಪಿ ಮಾಡಿದ್ರು ಅಷ್ಟೇ. ಅವರು ಗುರುಗಳು ಅವರು ಮಠ ಕಟ್ಟಿದ್ದಕ್ಕಿಂತ ಹೆಚ್ಚಾಗಿ ಭಕ್ತರ ಹೃದಯದೊಳಗ ಒಂದೊಂದು ಮಠ ಕಟ್ಟಿದ್ರು. ಅವರು ಎಷ್ಟು ಜನ ಅವರಿಗೆ ಭಕ್ತರು, ಭಕ್ತಾನುರಾಗಿಗಳು, ಎಷ್ಟು ಜನ ನೆನೆಸ್ತಾರ ಅವ್ರಿಗೆ. ನೀವು ಕರ್ನಾಟಕದ ಯಾವ ದಿಕ್ಕಿಗರ ನೋಡ್ರಿ, ಅವ್ರ ಭಕ್ತರು, ಅವ್ರ ಮನ್ಯಾಗ ಅವರದೊಂದು ದೊಡ್ಡ ಫೋಟೋ. ಎಷ್ಟು ಜನ ರಾಜ ಮಹಾರಾಜರು ಈ ಮಣ್ಣಿನಲ್ಲಿ ಆಗೋಗ್ಯಾರ. ಯಾವ ರಾಜ ಮಹಾರಾಜರನ್ನು ಇಷ್ಟು ಜನ ಭಕ್ತಿಯಿಂದ ಪೂಜಿಸಿಲ್ಲ. ಒಬ್ಬ ಏನೂ ಇಲ್ಲದ ಬರಿಗೈ ಸಂತ ಎಷ್ಟು ಜನರ ಹೃದಯದೊಳಗೆ ಕುಂತಲ್ಲ. ಒಬ್ಬ ಮಹಾರಾಜನೂ ಆಗಿ ಹೋಗಿದ್ದಾನ, ಮಹಾತ್ಮನೂ ಆಗಿ ಹೋಗಿದ್ದಾನ. ವ್ಯತ್ಯಾಸ ಇಷ್ಟೇ, ಮಹಾರಾಜ ಅವನ ಮಣ್ಣನ್ನಾಳಿದ ಮಣ್ಣಿನ ಸಾಮ್ರಾಟ, ಮಹಾತ್ಮರು ಮನಸ್ಸಿನ ಸಾಮ್ರಾಟ. ಅವರು ಮಣ್ಣು ಆಳಿ ಮಣ್ಣಾಗ ಹೋದರು, ಇವರು ಮಣ್ಣಿಗೆ ಬಂದರು ಸಹಿತ ಜನರ ಮನಸ್ಸಿನೊಳಗೆ ಉಳಿದರು. ಅವರು ಒಂದು ಸಿಂಹಾಸನ, ಅವ್ರದ್ದು ಒಂದು ಸಾಮ್ರಾಜ್ಯ, ಇವ್ರದ್ದು ಒಂದು ಸಾಮ್ರಾಜ್ಯ. ಮಹಾರಾಜನದು ಒಂದು ಸಾಮ್ರಾಜ್ಯ, ಮಹಾತ್ಮನದು ಒಂದು ಸಾಮ್ರಾಜ್ಯ. ಅವ್ರದ್ದು ಒಂದು ಸಿಂಹಾಸನ, ಇವ್ರದ್ದು ಒಂದು ಸಿಂಹಾಸನ. ಅವರು ಸಿಂಹಾಸನಕ್ಕೆ ದಿವಸ ಜಗಳಕ್ಕ, ಆದ್ರೆ ದೊಡ್ಡ ಮಹಾತ್ಮರು ಕುಳಿತ ಸಿಂಹಾಸನ ಐತಲ್ಲ, ಅದು ಜನರ ಹೃದಯ ಸಿಂಹಾಸನದೊಳಗೆ ಕುಂತು. ಮತ್ತೆ ಅವರ ಸಿಂಹಾಸನ ಕಸುಗಳು ಹುಟ್ಟುತ್ತಾರೆ, ಇವ್ರ ಸಿಂಹಾಸನ ಕಸುಗಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಜನರ ಹೃದಯದೊಳಗೆ ಯಾರು ಕಷ್ಟ ಸಾಧ್ಯ. ಅವರು ಪುಣ್ಯ ಪುರುಷರು. ಒಬ್ಬ ಗುರು ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಹೋದ್ರು. ಬುದ್ಧನ ಒಂದು ಭಿಕ್ಷುಗಳ ಸಮೂಹ ಇತ್ತು, ಶಿಷ್ಯರು. ಅವ್ರ ಶಿಷ್ಯರಲ್ಲಿ ಒಬ್ಬ ಯುವ ಆನಂದ ಅಂತ, ಉಪಗುಪ್ತ ಹೆಸರು. ಅವ ಸಾಮ್ರಾಟಿದ್ದ, ಬುದ್ಧನ ಪ್ರಭಾವಕ್ಕೊಳಪಟ್ಟು ಯುವಕ ಸನ್ಯಾಸಿಯಾದ. ಪ್ರತಿನಿತ್ಯ ಪ್ರತಿ ಮನೆಗೆ ಭಿಕ್ಷೆ ಬಿಡ್ಲಿಕ್ಕೆ ಹೋಗ್ತಿದ್ದ. ಒಂದು ಓಣಿಯೊಳಗೆ ಹೋಗುವಾಗ ಒಬ್ಬ ನರ್ತಕಿಯ ಮನೆ ಬಂತು. ನರ್ತಕಿಯ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂದ. ಆ ನರ್ತಕಿ ಉಪಗುಪ್ತನಿಗೆ ಹೇಳ್ತಾಳ, ನೀನು ಯುವಕದಿ, ಹೊರಗೆ ನಿಂತೇನು ಭಿಕ್ಷಾ ಕೇಳ್ತಿ, ಮನೆಯೊಳಗೆ ಬಾ. ಮನೆಯೊಳಗೆ ಬಂದ್ರ ಈ ಮನೆಯ ಸಂಪತ್ತು ನಾನು ನಿನ್ನ ಒಳಗ್ತೀನಿ. ಹೊರಗೆ ನಿಂತೇನು ಭಿಕ್ಷಾ ಕೇಳ್ತಿ, ಮನೆಯೊಳಗೆ ಬಾ. ನರ್ತಕಿ ಹೇಳುವ ಮಾತಿದೆ. ಮನೆಯೊಳಗೆ ಬಂದ್ರ ಮನೆಯ ಸಂಪತ್ತು ನಾನು ನಿನ್ನ ಒಳಗ್ತೀನಿ. ಉಪಗುಪ್ತ ಹೇಳ್ತಾನ, ಸಮಯ ಬಂದಾಗ ಬರುವೆ. ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಮಾತ್ರ. ಸಮಯ ಬಂದಾಗ ಬರುವೆ. ಮುಂದೆ ಕೆಲವು ವರ್ಷ ಆದ್ಮೇಲೆ ಆ ನರ್ತಕಿಗೆ ರೋಗ ಬರ್ತದೆ. ರೋಗ ಬಂದು ಊರನ್ ಜನ ಎಲ್ಲ ಹಾಕಿ ಓಡಿಸ್ತಾರೆ ಹೊರಗೆ. ಊರು ಬಿಟ್ಟು ಓಡಿಸಿ ಕಲ್ ತಗೊಂಡು ಬಡ್ಗಿ ತಗೊಂಡು ಹೊಡೆದು ಮುಪ್ಪಾಗಿ ನರಳ್ಕೋಂತ ಎಲ್ಲೋ ಒಂದು ದಾರಿಯ ದಂಡಿಗೆ ಬಿದ್ದಿರ್ತಾಳ. ಬ್ಯಾಸ್ಗೆ ಬಿಸಿಲ ನೆರಳುವುದನ್ನ ಉಪಗುಪ್ತ ಕೇಳ್ತಾನ, ದಾರಿ ಹಿಡ್ಕೊಂಡು ಹೊಂಟಿದ್ದಾವ. ಉಪಗುಪ್ತ ಕೇಳಿ ಯಾರೋ ನೆರಳಕತ್ತಾರಂತ ಹೋಗಿ ತನ್ನ ತತ್ರಾಣಿಯಲ್ಲಿ ಒಂದು ಕಪ್ ನೀರ ಕೊಟ್ಟು ತನ್ನ ಕೊಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ.
ಆಕೆ ಸ್ವಲ್ಪ ಪ್ರಜ್ಞೆ ಬಂದಂಗಾಗಿ ಹೀಗೆ ನೋಡ್ತಾ ಇದು ಎಲ್ಲೋ ನೋಡಿದ ಮುಖ ಅಂತ ನೆನಪಿಗೆ ತಗೊಂಡು ಉಪಗುಪ್ತನೆ ಕೇಳ್ತಾಳ, ಕೆಲವು ದಿವಸಗಳ ಹಿಂದ ನನ್ನ ಮನೆ ಬಾಕಲಿಗೆ ಬಂದಿದ್ದಿಲ್ಲ ನೀನು ಉಪಗುಪ್ತ ಬುದ್ಧನ ಸನ್ಯಾಸಿ ಭಿಕ್ಷು ಅಂತ. ಅವಾಗ ಅಂದ, ಹೌದು ಬಂದಿದ್ದೆ, ನನಗೂ ನೆನಪೈತಿ. ಅವಾಗ ನರ್ತಕಿ ಹೇಳ್ತಾಳೆ, ಅಲ್ಲ ನನ್ನ ಹತ್ರ ಯೌವನ ಇತ್ತು, ಸಂಪತ್ತಿತ್ತು, ಎಲ್ಲ ಇತ್ತು, ನೀ ಇದ್ದಾಗ ಬರ್ಲಿಲ್ಲ, ಈಗ ಬಂದೆ ಎಲ್ಲ ತಗೊಂಡು ಏನು ಮಾಡೋದು ಅಂತ. ಅವಾಗ ಗುರು ಉಪಗುಪ್ತ ಹೇಳಿದ ಮಾತು ಎಷ್ಟು ದೊಡ್ಡದು ಅಂದ್ರೆ, ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗುದಿಲ್ಲ, ನೀ ಬಿದ್ದಾಗ ಬಂದವನ ನಿಜವಾದ ಗುರು. ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗುದಿಲ್ಲ, ನೀ ಬಿದ್ದಾಗ ಬಂದವ ನಿಜವಾದ ಗುರು ಆಗ್ತಾನೆ. ಹಂಗ ಚಿಡಗಾಮೂರ್ತಿಯವರು ಬಿದ್ದವರನ್ನು ಎಷ್ಟು ಜನ ದುಃಖಿಗಳನ್ನ ಮುಕ್ತರನ್ನ ಮಾಡಿ ಅವರು ಬಿದ್ದವರನ್ನ ಎತ್ತಿದ ಗುರು. ಮತ್ತ ಅವರ ದಾರಿಯಲ್ಲಿ ಪೂಜ್ಯರು ಸಹಿತ ನಡೀತಾ ಇದ್ದಾರೆ. ಇದನ್ನೇನು ಹಂಪಿ ಮಾಡಿದಾರ, ಇದು ಅಂತೂ ದೊಡ್ಡದೇ ದೊಡ್ಡದು. ಇದಕ್ಕೆ ಕಳಸ ಇಟ್ಟಂಗ ಇದೆಲ್ಲ ಕಲ್ಲಿನ ಗುಡಿ ಇದೆಲ್ಲ ಮಾಡಿದ್ದಾರೆ. ಇದು ಸಂತೋಷ ಇದೆ. ಇದೆಲ್ಲದಕ್ಕಿಂತನೂ ಅವ್ರು ಹೇಳಿದರು, ಇಲ್ಲೊಂದು 1000 ಬಡ ಮಕ್ಕಳಿಗಾಗಿ ಒಂದು ಉಚಿತ ವಸತಿ ನಿಲಯ ಶಾಲೆ, ಇದು ಈ ನಾಡಿಗೆ ಒಂದು ಕಳಸ ಇಟ್ಟಂತ ಕೆಲಸ. ಅದು ಬೆಳಿಗ್ಗೆ ಅದು 1000 ಮಕ್ಕಳ ಅವರ ಕನಸು, ಅದು 1000 ಆಗಲಿ. ಇವತ್ತಲ್ಲಿ ಮಾಧವಿಪುರಿ ಒಳಗೂ 6 ಕಾಯಕತ್ತಾರ. ಮತ್ತೊಮ್ಮೆ ಬಂದಾಗ ಪ್ರವಚನದ ಮಾಡಿ ಹೋಗೋಣ. ಮತ್ತೆ ಗುರುಗಳು ಮಾಡಿದ್ ನೋಡಿದ್ದು ತುಂಬಾ ಖುಷಿ ಆಗ್ತದೆ. ಕನಸು ಎಷ್ಟು ಸ್ವಚ್ಛ ಇಟ್ಟಾರ ಮಠ. ನಮ್ಮ ಮಠಗಳು ನಮ್ಗೆ ಕಸ ಹೊಡ್ಕೊಳಕ್ ಆಗುವಲ್ದು, ಅವರೆಷ್ಟು ಸ್ವಚ್ಛ ಇಟ್ಟಾರ ಗಾರ್ಡನ್ನು. ಖುಷಿ ಹಿಂಗಿರ್ಬೇಕು. ಮಠ ಬಂದ್ರ ಮತ್ತೆ ಎಲ್ಲಿ ಬೇಕಲ್ಲಿ ಕಾಯಿ ಹೊಡೆದಿದ್ದು, ಎಲ್ಲಿ ಬೇಕಲ್ಲಿ ನೀವೆಲ್ಲ ಹೊಲಸಾಕಿ ಹೋದ್ರೆ ಮಠ ಹೆಂಗ ತಡಿತಾವ? ಸ್ವಚ್ಛ ಇಡ್ಬೇಕು. ಅವ್ರ ಅಪ್ಪುಗಳು ಏನ್ ಮಾಡ್ಯಾರಲ್ಲ, ಭಕ್ತರ ಜವಾಬ್ದಾರಿ ಅಂದ್ರೆ ಸ್ವಚ್ಛ ಇಡೋದು ಒಂದು ದೊಡ್ಡದೇ. ಇದು ಭಕ್ತಿಯ ಅರ್ಪಣೆ. ಇದು ಸ್ವಚ್ಛ ಇಡೋದು ಭಕ್ತಿಯ ಅರ್ಪಣೆ. ಇದು ಬೆಳೀಲಿ, ಅವರ ಕ್ರಿಯಾಶೀಲತೆ, ಅವರ ಸಂಕಲ್ಪ ಈ ನಾಡ ಮಕ್ಕಳಿಗೆಲ್ಲ ಅನುಕೂಲ ಆಗ್ಲಿ ಅಂತ ಪ್ರಾರ್ಥಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ.